ನಮಸ್ಕಾರ ನನ್ನೆಲ್ಲ ಆತ್ಮೀಯ ವೀಕ್ಷಣಗಾರರಿಗೆ. ನಾನು ಇಂದು ನನ್ನ ಮಗನ ಹುಟ್ಟುಹಬ್ಬದ ಸಮಾರಂಭದ ಕೆಲವೊಂದು ದೃಶ್ಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ನಾವು ಆ ದಿನ ಅಂದರೆ ಸಿದ್ಧಾರೂಢನ ಮಠಕ್ಕೆ ಹೋಗಿದ್ದೆವು. ಸಿದ್ಧಾರೂಢನ ಮಠದಲ್ಲಿ 100ನೇ ಶತಮಾನೋತ್ಸವ ಆಚರಣೆಯಿತ್ತು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು. ಸಂಗೀತ ಕಾರ್ಯಕ್ರಮವೂ ಜರುಗಿತ್ತು. ಅದೇ ರೀತಿ ಅಲ್ಲಿ ತುಂಬಾ ಸಿದ್ಧಾರೂಢರ ಮಠಕ್ಕಂತೂ ತುಂಬಾ ಅಲಂಕಾರ ಮಾಡಿದರು. ಶತಮಾನೋತ್ಸವ ಬೇರೆ ಇತ್ತು. ಅದೇ ರೀತಿ ನನ್ನ ಮಗನ ಕರ್ಕೊಂಡು ಆ ಮಠದಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ನನ್ನ ಮಗನ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿದೆ. ಅದೇ ರೀತಿಯಾಗಿ ಪೂಜೆನೂ ಸಹ ಮಾಡಿಸಿದೆ. ಶಿವರಾತ್ರಿಯ ದಿನವೂ ಮುಂದೆ ಬರ್ತಾಯಿತ್ತು. ಶಿವಾರಾಧನೆ ಮಾಡೋದು, ಆಮೇಲೆ ಭಜನೆ, ಶಿವನ ಸ್ಮರಣೆ ಮಾಡುವ ರೀತಿ, ಆಮೇಲೆ ಅಲ್ಲಿ ಅಲಂಕಾರಗಳನ್ನು ತಾವು ಸಹ ನೋಡಿ ಈ ಮಠದಲ್ಲಿ ಯಾವ್ಯಾವ ರೀತಿ ಅಲಂಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ನನ್ನ ಮಗ 2-3 ದಿನಗಳ ಕಾಲ ಇಲ್ಲಿ ಸಮಯವನ್ನು ಕಳೆದೆವು. ತುಂಬಾ ಅಂದರೆ ತುಂಬಾ ಖುಷಿ ಕೊಡ್ತು. ಮನುಷ್ಯಗೂ ಅದೇ ರೀತಿ ನೆಮ್ಮದಿ ಸಿಕ್ತು. ಯಾಕಂದರೆ ನನ್ನ ಮಗ ಈ ಮಠದ ಪ್ರಸಾದನೆ ಅಂತ ಹೇಳ್ಬೋದು. ನನ್ನ ಜೀವನದ ಕೆಲವೊಂದು ಘಟನೆಗಳು ಬಹಳ ವರ್ಸ್ಟಾಗಿದ್ವು. ಆ ಘಟನೆಗಳನ್ನೆಲ್ಲ ನಾನು ಈ ಮಠದಲ್ಲಿ ಕೂತು ನೀನೇ ಕೊನೆಗಾಣಿಸಪ್ಪ, ನನಗೇನಾರು ಒಂದು ದಯಪಾಲಿಸಪ್ಪ ಅಂತ ಬೇಡಿಕೊಂಡಾಗ ಈ ದೇವರು ನನಗೆ ದಯಪಾಲಿಸಿದವರ ಈ ನನ್ನ ಮಗ. ಆದ್ದರಿಂದ ನನ್ನ ಮಗನಿಗೆ ಎಲ್ಲ ದೇವರ ಆಶೀರ್ವಾದ ಸಿಗಲಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ. ದೇವರ ಥರ ತನ್ನಲ್ಲಿಯೂ ಒಳ್ಳೆಯ ಭಾವನೆಗಳು ಬರಲಿ ಅಂತ ಈ ದೇವರಲ್ಲಿ ಬೇಡ್ಕೊಳ್ತಾ ನೋಡಿ ಒಂದಿನ ಅಂತೂ ನಮ್ಮ ಸಿಸ್ಟರ್ ಮಕ್ಕಳಿಬ್ಬರು ಬಂದಿದ್ದರು. ಆಣೆ ಮೇಲೆ ಕೂಡಿಸಿ ಆಟ ಆಡಿದರು. ಮಕ್ಕಳ ಜೊತೆಗೆ ಮಕ್ಕಳಾಗಿ ನಾವು ಬೆರ್ತೀವಿ. ಆನೆ ಮೇಲೆ ಕೂಡೋದು. ಈ ಮಠಕ್ಕಂತೂ ಬಂದರು ಅವ್ನು ಮನೆಗೆ ಬರಬೇಕೇ ಅನ್ನೋದಿಲ್ಲ. ಅದೇ ರೀತಿ ನಾವು ಫ್ಯಾಮ್ಲಿ ಸಮೇತರಾಗಿ ಈ ಮಠದ ದರ್ಶನ ಮಾಡ್ಕೊಂಡ್ವಿ. ಹಿಂದಿನ ದಿನ ಪೂಜೆ ಇತ್ತು. 100ನೇ ಶತಮಾನೋತ್ಸವ ಇತ್ತು. ಕೈಲಾಸ ಮಂಟಪದಲ್ಲಿ ಯಾವ್ಯಾವ ರೀತಿ ಮೂರ್ತಿಗಳನ್ನು ಕೂಡಿಸಿದ್ರು ಅಂದರೆ ಅಬ್ಬಬ್ಬಾ, ಆ ದೃಶ್ಯವನ್ನು ನೋಡಿ ಆನಂದಿಸಿ ಅಂದಾಗ ಮಾತ್ರ ಅದು ಗೊತ್ತಾಗತ್ತೆ. ನೀವು ಟೈಮ್ ಸಿಕ್ಕಾಗೆಲ್ಲ ಇಲ್ಲಿ ಬಂದು ಹೋಗಿ ನೋಡಿ. ನಾನಂತೂ ನನ್ನ ಮಗನ ಜೊತೆಗೆ ಬಂದು ದರ್ಶನ ಮುಗಿಸ್ಕೊಂಡು ಅಭಿಷೇಕ ಮುಗಿಸ್ಕೊಂಡು ಮಗನ ಜೊತೆ ಮನೆಯಲ್ಲಿರೋಂಥ ಸುತ್ತಮುತ್ತ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ನೋಡಿ ಇಲ್ಲಿ ಮಕ್ಕಳ ಜೊತೆಗೆ ಅವನ ತುಂಟಾಟ, ಅವ್ರಿಗೆ ಕೇಕ್ ತಿನ್ನಿಸೋದು, ಅವ್ರು ಮಾಡೋ ಆಟವನ್ನು ಯಾವ ರೀತಿ ನೋಡ್ತಾ ಇದ್ದಾನೆ ನೋಡಿ. ನಿಮಗೂ ಸಹಿತ ಈ ರೀತಿ ವಿಡಿಯೋಗಳಂದರೆ ತುಂಬ ಇಷ್ಟ ಅನಿಸತ್ತೆ ನೋಡಿ. ಮಕ್ಕಳಿದ್ದ ಮನೆಗೆ ಬೀಸಣಿಗೆ ಯಾತಕ್ಕೆ ಅಂತ ಹಿರಿಯರು ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸತ್ಯವಾದ ಮಾತು. ನನ್ನ ಅನುಭವಕ್ಕೆ ಬಂದ ಪ್ರಕಾರ ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನೋಡಿ. ನಿಮಗೂ ಇಷ್ಟ ಅನಿಸತ್ತೆ ಈ ವಿಡಿಯೋ ನೋಡಿ. ಮಠದಲ್ಲಿ ಸಿದ್ಧಾರೂಢರಿಗೆ ಪೂಜೆಯನ್ನು ಸಲ್ಲಿಸುವ ಒಂದು ಝಲಕ್ ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಶಿವರಾತ್ರಿ ಹಿಂದಿನ ದಿನ ಆದ್ದರಿಂದ ನನ್ನ ಮಗನೂ ಶಿವರಾತ್ರಿ ನ್ಯೂ ಇಯರ್ ಇತ್ತು, ಅವನ ಬರ್ತಡೇ. ಹಾಗಾಗಿ ಮಠದಲ್ಲಿ ದೇವರ ದರ್ಶನ ಆಗುತ್ತೆ. ಆಮೇಲೆ ಇಲ್ಲಿ ಇರುವಂಥ ಪೂಜೆನೂ ದೊರೆಯುತ್ತೆ. ಎಂಥ ಅದ್ಭುತ ಕ್ಷಣ ಅಂದರೆ ಕರೆಕ್ಟ್ ಪೂಜೆ ಟೈಮಿಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಫಸ್ಟ್ ಕೈಲಾಸ ಮಂಟಪಕ್ಕೆ ಹೋದ್ವಿ. ಅಲ್ಲಿ ಅಷ್ಟೊಂದು ರಶ್ಶೇ ಇರಲಿಲ್ಲ. ಆಮೇಲೆ ಇಲ್ಲಂತರೂ ಮೇಲೆ ಲಿಂಗು ಮಾಡಿ ಕೂಡಿಸಿದ ರೀತಿ ನೋಡಬೇಕಿತ್ತು. ಅಬ್ಬಬ್ಬಬ್ಬ, ಇದೇನು ನಾವು ಬೇರೆ ಬೇರೆ ಎಲ್ಲೇ ಹೋದರೂ ಇಂಥ ಅದ್ಭುತ ಕ್ಷಣಗಳು ನಮಗೆ ನೋಡಲು ಸಿಗೋದಿಲ್ಲ. ಅದಕ್ಕೆ ಆ ಒಂದು ಕ್ಷಣ ನನ್ನ ಮಗನಿಗೂ ನನಗೂ ನನ್ನ ಫ್ಯಾಮ್ಲಿಗೂ ದೊರೆತಿದ್ದು ಭಾಳ ಪುಣ್ಯ ಅಂತ ಹೇಳ್ಬೋದು ನೋಡಿ. ಮಕ್ಕಳು ಎಷ್ಟೊಂದು ಖುಷಿಯಿಂದ ಇಲ್ಲಿನ ಲೈಟಿನ ಅಲಂಕಾರ ಆಗಿರ್ಬೋದು, ಜನರ ಒಂದು ದೇವರ ಸ್ಮರಣೆ ಮಾಡುವ ರೀತಿಯಾಗಿರ್ಬೋದು, ಜನನೂ ಅದೇ ರೀತಿ ಇದ್ದರು. ಆಮೇಲೆ ದೇವರನ್ನು
ಮೆರವಣಿಗೆ ಮಾಡ್ತಾಯಿದ್ರು. ಸಿದ್ಧಾರೂಢರಾಜರ ಸಾಯಂಕಾಲದ ಪೂಜೆ ಟೈಮಿಗೆ ನಾವು ಕರೆಕ್ಟ್ ಹೋದ್ವಿ. ಅಲ್ಲಿ ಪೂಜೆ ವೇಳೆಗೆ ದೀಪ ಹಚ್ಚೋದು, ಕರ್ಪೂರ ಬೆಳಗೋದು, ಊದಿನ ಕಡ್ಡಿ ಬೆಳಗೋದು ಅವೆಲ್ಲ ನೋಡಿಬಿಟ್ರೆ ನಮ್ಮ ನೆಗೆಟಿವ್ ಥಾಟ್ಸ್ ಎಲ್ಲ ತನ್ನಿಂದ ತಾನೇ ಹೋಗ್ತಾವೆ ಅಂತ ಹೇಳ್ಬೋದು. ನೋಡಿ ಈ ರೀತಿ ಅಲ್ಲಿಯ ನಾದ ಶಿವ ಓಂ ನಮಃ ಶಿವಾಯ ಅನ್ನುವ ಪದ ನಮ್ಮ ಮನಸ್ಸಿಗೆ ತುಂಬಾ ಹಿತವನ್ನು ಕೊಡುತ್ತವೆ. ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಈ ದರ್ಶನ ನನಗೂ ನನ್ನ ಫ್ಯಾಮಿಲಿಗೂ ನನ್ನ ಮಗನಿಗೂ ಎಲ್ಲರಿಗೂ ದೊರೆಯಿತು. ಅದರ ಒಂದು ಝಲಕನ್ನು ತಮ್ಮೊಂದಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಆ ಓಂ ನಮಃ ಶಿವಾಯ ಎನ್ನುವ ಪರಿ ಇದೆಯಲ್ಲ, ಅದರಲ್ಲಿರುವಂಥ ಅದ್ಭುತ ಶಕ್ತಿ ಅಂದರೆ ಅಬ್ಬಬ್ಬಾ ತುಂಬಾ ಶಕ್ತಿ ಇದೆ ಅಂತ ಹೇಳ್ಬೋದು. ನೋಡಿ ದೇವರನ್ನು ಮೆರವಣಿಗೆ ತಗೊಂಡು ಬಂದು ಅಲ್ಲೇ ದೇವರ ಸನ್ನಿಧಿಗೆ ತಂದು ಇಟ್ಟು ದೀಪ ಬೆಳಗಿಸುವ ರೀತಿಯನ್ನು ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಇಂಥ ಅದ್ಭುತ ಕ್ಷಣಗಳು ಯಾರಿಗೆಲ್ಲ ಇಷ್ಟ ಆಗದೇ ಇರ್ತಾವೆ, ಎಲ್ಲರಿಗೂ ಇಷ್ಟ ಆಗಲೇಬೇಕು, ಹಾಗೇ ಆಗ್ತಾವೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಈ ರೀತಿ ವಿಡಿಯೋಗಳನ್ನು ನೀವು ಇಷ್ಟಪಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಯಾವ ರೀತಿ ನಿಮ್ಮ ಮಕ್ಕಳ ಬರ್ತ್ಡೇಯನ್ನು ಆಚರಣೆ ಮಾಡ್ತೀರಾ, ಆಮೇಲೆ ಈ ಮಠದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ನಮ್ಮ ಕಮೆಂಟಲ್ಲಿ ನಮಗೂ ಸಹ ತಿಳಿಸಿ. ನಿಮಗೆ ಗೊತ್ತಿದ್ದಿರುವಂಥ ವಿಚಾರಗಳು ನಮಗೆ ಗೊತ್ತಾಗುತ್ತವೆ, ನಮಗೆ ಗೊತ್ತಿರುವಂಥ ವಿಚಾರಗಳು ನಿಮಗೆ ನಾವು ತಿಳಿಸ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ ಇಲ್ಲಿ ದೇವರ ದೃಶ್ಯವನ್ನು ಎಷ್ಟು ಸಾರಿ ಯಾವ ಯಾವ ಅಕ್ಷರಗಳಿಂದ ವರ್ಣಿಸಿದರೂ ಮುಗಿಯೋದು. ನೋಡಿ ಎಷ್ಟೊಂದು ಅದ್ಭುತವಾಗಿ ದೇವರ ದರ್ಶನ ನಮಗೆ ದೊರೀತಾ ಇದೆ. ನೇರವಾಗಿ ನಾವೇನು ಇಲ್ಲೇ ದೇವರ ಹತ್ರನ ಕೂತೇವೇನೋ ಅನ್ನುವ ಭಾವನೆ ನಮಗೆ ಮೂಡಿ ಬರ್ತಾ ಇದೆ. ನೋಡಿ ಸಣ್ಣ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಎಲ್ಲರಿಗೂ ಅಂದರೆ ಎಲ್ಲರೂ ಡೈರೆಕ್ಟ್ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡದೆ ಆಗುವ ಅವಕಾಶ ಇರೋದಿಲ್ಲಲ್ಲ, ಅದಕ್ಕೋಸ್ಕರ ಆ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಈ ರೀತಿ ಮೆರವಣಿಗೆ ತೆಗೆದಿರ್ತಾರೆ. ಮೆರವಣಿಗೆ ತೆಗೆದು ಆಮೇಲೆ ಈ ರೀತಿ ದೀಪ ಅಂದರೆ ಜ್ಯೋತಿಯನ್ನು ಹಚ್ಚಿ ಎಲ್ಲರೂ ತುಪ್ಪದ ಜ್ಯೋತಿ ಅಂತಾರೆ, ಇವನ್ನೆಲ್ಲ ಹಚ್ಚಿಬಿಟ್ಟು ಎಷ್ಟೊಂದು ಅದ್ಭುತವಾಗಿ ಅಂದರೆ ಅಲ್ಲಿ ನಾದ ಮೇಳ ಗೀಳ ಕೇಳಿಬಿಟ್ರಂತೂ ಅಲ್ಲೇ ಇರಬೇಕನ್ಸತ್ತೆ. ನಮ್ಮ ಮನೆಗಳಿಗೆ ಬರಬೇಕೇ ಅನಿಸೋದಿಲ್ಲ, ಅಷ್ಟೊಂದು ನೆಮ್ಮದಿ ಸಿಗತ್ತೆ. ಆ ಪೂಜಾ ವಿಧಿ ವಿಧಾನಗಳನ್ನು ನೋಡಬೇಕನ್ಸತ್ತೆ. ನೋಡಿ ಇಲ್ಲಿ ದೀಪವನ್ನು ಬೆಳಗುವಂತಹ ರೀತಿ ನೋಡಿ ಎಷ್ಟೊಂದು ಅದ್ಭುತವಾಗಿ ದೀಪ ಅಲಂಕಾರ ಮಾಡ್ತಿದ್ದಾರೆ, ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ನೋಡಿ ಈ ದೀಪ ಬೆಳಗಿಸುವ ಈ ದೀಪ ಪ್ರಜ್ವಲಿಸುವ ಹಾಗೆ ನನ್ನ ಮಗನ ಭವಿಷ್ಯ ಬದುಕು ಪ್ರಜ್ವಲವಾಗಿ ಬೆಳಗಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥಿಸಿಕೊಳ್ಳುತ್ತೇನೆ. ನೀವು ನನ್ನ ಮಗನಿಗೆ ದೇವರ ರೂಪದಲ್ಲಿ ಬಂದು ಆಶೀರ್ವದಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಆತ್ಮೀಯ ವೀಕ್ಷಣದಾರರಿಗೆ ನೋಡಿ ಇಲ್ಲಿ ನನ್ನ ಮಗನ ದೇವರ ಪೂಜೆ ಮಾಡುವ ರೀತಿಯನ್ನು ನೋಡುವುದು ನೋಡಿ ಎಷ್ಟೊಂದು ಅದ್ಭುತವಾಗಿರುವ ದೃಶ್ಯವನ್ನು ಒಂದೇ ಸೆರೆಯಿಂದ ನೋಡ್ತಾ ಇದ್ದಾನೆ. ಒಂದೇ ಕಡೆಯಿಂದ ನೇರ ದೃಷ್ಟಿಯಿಂದ ನನ್ನ ಮಗ ಈ ದೃಶ್ಯವನ್ನು ನೋಡ್ತಾ ಇದ್ದಾನೆ. ನೋಡಿ ಇಂಥ ಪೂಜೆಯ ವಿಧಿ ವಿಧಾನಗಳು ಸಿಗಬೇಕಂದ್ರೆ ನಾವು ಸಹ ಭಾಳ ಪುಣ್ಯನೇ ಮಾಡಿರ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ ಇಷ್ಟೊಂದು ಗದ್ದಲ ಇತ್ತು, ಇಂಥ ಗದ್ದಲದಲ್ಲಿ ಹೋಗಿ ನನ್ನ ಮಗನಿಗೆ ದೇವರ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಈ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು. ಈ ಅದ್ಭುತ ನೋಡಲು ಕಣ್ಗಳೆರಡು ಸಾಲದು. ಅದರ ಮರನೇ ದಿನ
ಹಿಂದಿನ ದಿನ ಜಾಗರಣೆ ಮಾಡಿದರು. ಅದರ ಮರನೇ ದಿನ ಬೆಳಗ್ಗೆ ಅಂತೂ ಇಷ್ಟೊಂದು ಅಲಂಕಾರ ಮಾಡಿದರು. ಅಬ್ಬಬ್ಬಾ, ಇಲ್ಲಿ ಎಲ್ಲರೂ ಬಂದು ನೋಡ್ತಾಯಿದ್ರು. ನನ್ನ ಮಗನಂತರೂ ಯಾರು ಅವರು ಊರಿಗೆ ಅಂದ್ರೆ ಅವನ ಸರಿ ಸಮಾನ ಮಕ್ಳು ಯಾರಾದರೂ ಬಂದರೆ ಅವ್ರಿಗೆ ಅಕ್ಕ ಅಣ್ಣ ಅನ್ಕೋತ ಆಡ್ತಾ ಇದ್ದ. ಇಲ್ಲಿ ಹೊಂಡ ಐತಿ, ಈ ಹೊಂಡದಲ್ಲಿ ಒಂದು ಬೋಟಿಂಗ್ ಇತ್ತು, ಅಲ್ಲೊಂದು ಪಕ್ಷಿ ಇತ್ತು. ಆ ಪಕ್ಷಿಯನ್ನು ನೋಡ್ತಾ ಆ ಹೊಂಡದ ಹತ್ರ ನೋಡಿ ಇಲ್ಲಿ ಒಂದು ಬಾತುಕೋಳಿ ಇದೆ. ಆಮೇಲೆ ಇದರಲ್ಲಿ ಆಮೆಗಳು ಇದ್ದಾವೆ. ಈ ಆಮೆಯನ್ನು ನೋಡ್ತಾ ಅವನು ಖುಷಿಗೆ ಅಂತೂ ಖುಷಿಗೆ ಪಾರನೇ ಇರಲಿಲ್ಲ ಅಂತ ಹೇಳ್ಬೋದು. ಅಲ್ಲಿಂದ ಮತ್ತೆ ಕೈಲಾಸ ಮಂಟಪಕ್ಕೆ ಬಂದ. ಅವ್ರ ಅಣ್ಣನ ಜೊತೆ ಕೈಲಾಸ ಮಂಟಪಕ್ಕೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆ ಮತ್ತೆ ನಮನ ಮಾಡಿ ನೋಡಿ, ಅಣ್ಣ ತಮ್ಮಂದಿರ ದೇವರಲ್ಲಿ ಬೇಡಿಕೊಳ್ಳುವ ಪರಿ ನೋಡಿ ಯಾವ ರೀತಿ ನಮಸ್ಕರಿಸ್ತಿದ್ದಾರೆ. ಅದರಲ್ಲೂ ತುಂಟಾಟ. ಮತ್ತೆ ಮೇಲೆ ಹತ್ತಕ್ಕೆ ಹೊರಟಿದ್ದ ಅವರಣ್ಣ, ಬೇಡಪ್ಪ ಅದು ಜೆ ಐತಿ, ಮೇಲೆ ಹತ್ತೋದು ಬೇಡ ಅಂತ ಅವರಣ್ಣ ಹಂಗೆ ಹೋಗಿ ಮತ್ತು ಸೈಡಿಗೆ ಬಂದು ಇಲ್ಲಿ ನಿಂತ್ಕೊಂಡ್ರು ನೋಡಿ. ಈ ರೀತಿ ವಿಡಿಯೋ ನಿಮಗೂ ಇಷ್ಟ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ನೋಡಿ.